ಅಸ್ಸಲಾಮು ಅಲೈಕುಮ್, ಎಲ್ರಿಗೂ ನಮಸ್ಕಾರ. ನಾನು ನಾಜಿಮಾ. ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ದೋಸೆ ಮಾಡೋಣ ಅಂತ ಅಂದಿನಿ. ಇದು ಅಕ್ಕಿ ರುಬ್ಬಿದ್ನಲ್ಲ, ಇದು ನೋಡಿ ಸ್ವಲ್ಪ ಉಬ್ಬಿದೆ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ನೋಡಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಉಬ್ಬಿದೆ. ಹಿಟ್ಟು ಕೂಡ ಬಟರ್ ಚೆನ್ನಾಗಿ ರೆಡಿ ಆಗಿಬಿಟ್ಟಿದೆ ನೋಡಿ. ಅದೊಂದು ಸತಿ ಮಿಕ್ಸ್ ಮಾಡಿ ಇಡ್ತೀನಿ ನಾನು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ಏನೋ ಬಿಸಿನೀರು ಕುಡಿಯೋಣ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಬಿಸಿನೀರು ಕುಡಿತಾ ಇದ್ದೀನಿ. ಅದೇನು ಡೈಲಿ ಅಂತ ಏನಿಲ್ಲ ಫ್ರೆಂಡ್ಸ್, ಅದು ಯಾವಾಗಲೂ ಒಂದೊಂದು ಸತಿ ಕುಡಿಬೇಕು ಅನಿಸಿದಾಗ ಕುಡಿತೀನಿ ನಾನು. ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡ್ಕೊಂಡು ಆದಮೇಲೆ ಚಟ್ನಿ ರೆಡಿ ಮಾಡ್ಕೊತೀನಿ. ಅದಾದಮೇಲೆ ನಾನು ಚಟ್ನಿ ರೆಡಿ ಮಾಡೋದಕ್ಕೆ ಬಂದಿದ್ದೀನಿ. ಚಟ್ನಿ ಬಂದು ಟೊಮೊಟೊ ಮತ್ತು ಕಡಲೆ ಬೀಜ ಹಾಕಿ ಮಾಡ್ತಾ ಇರೋದು. ನಾನು ಫಸ್ಟ್ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ತೆಕ್ಕೊತೀನಿ ನೋಡಿ. ಇದನ್ನು ಹುರ್ಕೊಂಡಿದ್ದೀನಿ. ಅದೇ ತವಾದಲ್ಲೇ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ ಅದು ಕೂಡ ಹಾಕಿದ್ದೀನಿ ಫ್ರೈ ಮಾಡೋದಕ್ಕೆ. ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು 4 ಟೊಮೊಟೊನ ಕಟ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ದಪ್ಪನೇ. ಅದರಲ್ಲೇ ಹಾಕ್ಬಿಟ್ಟು ಬಿಸಿ ಮಾಡ್ಕೊತೀನಿ. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇದರಲ್ಲೇ ಹಾಕ್ತೀನಿ, ಸ್ವಲ್ಪ ಬೇಗ ಸ್ಮೂತ್ ಆಗಲಿ ಅಂತ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತೀನಿ. ಚೆನ್ನಾಗೆಲ್ಲ ಫ್ರೈ ಆಗಬೇಕು, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪು ನೋಡಿ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ ಮುಚ್ತೀನಿ. ಬೇಗನೆ ಸ್ಮೂತ್ ಆಗುತ್ತೆ ಇದು ನೋಡಿ. ಈ ಥರ ಇದು ಮಾಡಿರೋರ್ಗೆ ಗೊತ್ತಿರುತ್ತೆ ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ನಾನು ಪ್ಲೇಟ್ ಮುಚ್ಚಿದ್ದೀನಿ ಬೇಗ ಸ್ಮೂತ್ ಆಗಲಿ ಅಂತ. ಅದಾದಮೇಲೆ ಇದನ್ನೆಲ್ಲ ಸಿಪ್ಪೆ ತೆಗ್ತಾ ಇದ್ದೀನಿ ನೋಡಿ. ಇದೆಲ್ಲ ರೆಡಿ ಮಾಡ್ಕೊಳ್ತೀನಿ. ಸಿಪ್ಪೆ ತೆಗೆದು ಒಂದು ಕಡೆ ಇಟ್ಕೊತೀನಿ. ಅದಷ್ಟರಲ್ಲೇ ಅದು ಕೂಡ ರೆಡಿಯಾಗಿರುತ್ತೆ ನೋಡಿ. ಒಂದು ಸತಿ ಎಲ್ಲ ತಿರುಗಿಸ್ಕೊತೀನಿ ಒಂದು ಸತಿ ನೋಡಿ. ಎಲ್ಲ ಸ್ಮೂತ್ ಆಗಿಬಿಟ್ಟಿದೆ ಚೆನ್ನಾಗೇ ಇದೆಲ್ಲ. ಆಮೇಲೆ ಇದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತೀನಿ. ಚೆನ್ನಾಗಿರುತ್ತೆ ನೋಡಿ. ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು. ಇದೊಂದು 2 ನಿಮಿಷ ಫ್ರೈ ಮಾಡ್ಕೊತೀನಿ. ಆಮೇಲೆ ಇದು ಕಂಪ್ಲೀಟ್ ಕೂಲ್ ಆಗೋದಕ್ಕೆ ಬಿಡ್ತೀನಿ ನಾನು ನೋಡಿ. ಎಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕೂಲ್ ಆಗೋದಕ್ಕೆ ಬಿಡ್ತೀನಿ. ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ. ಮತ್ತು ದೋಸೆ ಮಾಡೋದಕ್ಕಂತ ಪ್ಯಾನ್ ಇಟ್ಟಿದ್ದೀನಿ ನೋಡಿ. ಬಿಸಿ ಆದ ಮೇಲೆ ಹಾಕ್ತಾಯಿದ್ದೀನಿ ದೋಸೆ ಹಿಟ್ಟು. ಹೇಗೆ ಬರುತ್ತೋ ಫಸ್ಟ್ ಟೈಮ್ ಅದು ಹಾಕ್ತಾ ಇರೋದು. ಒಂದೊಂದು ಸತಿ ಫಸ್ಟ್ ಟೈಮ್ ಅದು ಬರಲ್ಲ, ಆಮೇಲೆ ಆಗ್ತಾ ಬರುತ್ತೆ. ಏನಾಗುತ್ತೆ ಅಂತ ಭಯದಿಂದ ಆಗ್ತಾಯಿದೆ. ತುಂಬಾ ಚೆನ್ನಾಗಿ ಬಂದಿತ್ತು, ಚೆನ್ನಾಗಿ ಉಬ್ಬಿತ್ತಲ್ಲ ಹಿಟ್ಟು, ಚೆನ್ನಾಗಿ ಬಂದಿತ್ತು. ಒಂಥರ ಸೆಟ್ ದೋಸೆ ಥರನೇ ಬರ್ತಾಯಿತ್ತು ನೋಡಿ. ಮೊದಲನೇದು ದೋಸೆ ಹಾಕ್ತೀವಲ್ಲ, ಅದು ಬರೋದಿಲ್ಲ ಒಂದೊಂದು ಸತಿ, ಅದಕ್ಕೆ ಹೇಳ್ತಾ ಇರೋದು. ಯಾರಿಗೆಲ್ಲ ಆ ಥರ ಇದಾಗುತ್ತೆ ಕಮೆಂಟ್ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರ್ತಾಯಿತ್ತು. ರೆಡಿ ಆಯಿತು ದೋಸೆ. ನನ್ನ ಮಗ ಕೂಡ ಟೈಮ್ ಆಗಿತ್ತು, 8 ಗಂಟೆಗೆಲ್ಲ ಟಿಫನ್ ರೆಡಿ ಆಗಿರಬೇಕಾಗಿತ್ತು. ಸ್ವಲ್ಪ ಲೇಟ್ ಆಗಿತ್ತು. ಆಮೇಲೆ ಬೇಗ ಮಾಡಿ ಟಿಫನ್ ಪ್ಯಾಕ್ ಮಾಡ್ತಾಯಿದ್ದೆ ನೋಡಿ. ರೆಡಿ ಆಯಿತು ದೋಸೆ. ಮತ್ತು ವೆಜ್ ಚಟ್ನಿನ ಕಂಪ್ಲೀಟ್ ಕೂಲ್ ಆಗಿತ್ತಲ್ಲ, ಅದರೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಕಡಲೆ ಬೀಜ ಹಾಕ್ತಾಯಿದ್ದೀನಿ ಫಸ್ಟ್. ಅದಾದಮೇಲೆ ಟೊಮೊಟೊನೂ ಸೇರಿಸ್ಕೊಳ್ತೀನಿ. ಇದರಲ್ಲೇ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ ಚಟ್ನಿ. ತುಂಬಾ ಸ್ಮೂತ್ ರುಬ್ಕೋಬೇಡಿ. ಅದು ಸ್ವಲ್ಪ ಹೊತ್ತು ರುಬ್ಬಿದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿರುತ್ತೆ. ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ದೋಸೆ ಮತ್ತು ಚಟ್ನಿ. ಅದಾದಮೇಲೆ ನಾನು ಟಿಫನ್ ಪ್ಯಾಕ್ ಮಾಡ್ತಾಯಿದ್ದೆ ನೋಡಿ. ಟೈಮ್ ಆಗಿತ್ತು ಅಂತ ಬೇಗನೆ. I'm still looking forward to watching part 2 of Deathly Hallows with you.
ರೆಡಿ ಮಾಡಿ ಇವಾಗ ಕಳಿಸ್ದೆ ಸ್ಕೂಲ್ಗೆ. ಆಮೇಲೆ ಕೆಲಸ ಮಾಡೋಣ ಅಂತ ಫಸ್ಟ್ ರೂಮ್ ಕ್ಲೀನ್ ಮಾಡೋಣ ಅಂತ ಹೋಗಿದ್ದೆ. ಬೆಡ್ ಮೇಲೆ ಅವನಿಗೆ ಮೂಗಲ್ಲಿ ಬರ್ತಾ ಇರುತ್ತೆ ಬ್ಲಡ್ ಅವಾಗವಾಗ. ನೋಡಿ ತುಂಬಾ ಭಯ ಆಯಿತು ನೋಡಿಬಿಟ್ಟು. ಏನು ಎಲ್ಲಿ ತೋರಿಸಿದ್ರು ಕಮ್ಮಿ ಆಗ್ತಾಯಿಲ್ಲ. ನಿಮಗೆ ಯಾರಾದರೂ ಗೊತ್ತಿದ್ದರೆ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ. ಎಷ್ಟು ಹಾಸ್ಪಿಟ್ಲು ಕೂಡ ತೋರಿಸಿದ್ದೀವಿ, ಕಮ್ಮಿನೇ ಆಗ್ತಾಯಿಲ್ಲ ಅವನಿಗೆ. ತುಂಬಾ ಬಂದಿತ್ತು. ನಾನು ಎಕ್ಸಾಮ್ ನೋಡಿ ಭಯ ಆಯಿತು, ಏನಾಯಿತು ಅಂತ. ನೋಡಿ ಎಷ್ಟು ರಕ್ತ ಹೋಗಿದೆ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ಹೇಳಿ ಸ್ವಲ್ಪ. ಎಲ್ಲ ಕಡೆ ತೋರಿಸಿದ್ದೀವಿ, ಎಲ್ಲ ನಾರ್ಮಲ್ ಇದೆ, ಆದರೂ ಕೂಡ ಅವನಿಗೆ ಬರ್ತಾನೆ ಇರುತ್ತೆ ಇದು. माँ बिस्किट खा रही सो कौन दे सो बिसी आ ನೋಡಿ ಫ್ರೆಂಡ್ಸ್, ಅಲ್ಲಿ ಇಟ್ಟಿದ್ದೆ ಬಿಸ್ಕೆಟ್. ನಾನು ಜಾಸ್ತಿ ಕೊಡೋಲ್ಲ, ತೊಗೊಂಡು ಬಂದಿರಿ ಸೈಲೆಂಟಾಗಿ ಕೂತ್ಕೊಂಡು ತಿಂತಾ ಇದ್ದಾಳೆ ನೋಡಿ. ಅವ್ರ ಅಣ್ಣನೂ ಹೋದ ಟ್ಯೂಷನ್ಗೆ. ಇವಾಗಲೇ 4:15 ಆಗ್ತಾ ಇದೆ ನೋಡಿ. अम्मू बिस्सी नहीं खाना, पेट में हाँ होता है, पेट में हाँ होता नहीं खाना बिस्सी. कौन दिया सो बिस्सी? भैया दिया बेलून? हाँ जल्दी बोलना अम्मू, बोलो गिरती तुम्हें. 5:15 ಆಗ್ತಾ ಇದೆ. ಸ್ವಲ್ಪ ಆಚೆ ಕೆಳಗಡೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಖುಷಿ ಪಡ್ತಾಳೆ ಅವ್ನಿಗೆ ಕೆಳಗಡೆ ಕರ್ಕೊಂಡೋದ್ರೆ ನೋಡಿ. ಹಾಗೆ ಅಮ್ಮ ಮನೇನೂ ಇಲ್ಲೇ ಪಕ್ಕದಲ್ಲೇ ಇರೋದು. ಸ್ವಲ್ಪ ಹೊತ್ತಲ್ಲೇ ಹೋಗ್ಬಿಟ್ಟು ಬರ್ತೀನಿ. ಸ್ವಲ್ಪ ಅವಳಿಗೆ ಬಿಟ್ಬಿಟ್ಟು ಬಂದುಬಿಡ್ತೀನಿ ನಾನು. ಬಂದುಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಫ್ರೆಂಡ್ಸ್. ನಾನು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಮೆಂತೆ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಮೆಂತೆ, ಜೀರಿಗೆ ಅದೆಲ್ಲ. ಮತ್ತು ಅದರಲ್ಲಿ ಸೇರಿಸಿ ಇವಾಗ ಮಿಕ್ಸಿ ಗ್ರೈಂಡ್ ಮಾಡ್ಕೊತೀನಿ. ಇದು ಬಂದು ಮೊಟ್ಟೆ ಸಾಂಬಾರು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಇದು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಇದು ನಾನು ರುಬ್ಕೊಂಡ್ಬಿಡ್ತೀನಿ ಇವಾಗ. ಅದಾದಮೇಲೆ ಕಾಯಿ ಮತ್ತು ಟೊಮೊಟೊ ಅದು ರುಬ್ಕೊಬೇಕು. ಇದರಲ್ಲಿ ಸಪ್ರೇಟ್ ಇಟ್ಕೊತೀನಿ ನೋಡಿ ಇವಾಗ. ಇವಾಗ ಇದು ಸೇರಿಸ್ಕೊಳ್ತೀನಿ. ಕಾಯಿ ಮತ್ತು ಟೊಮೊಟೊ ಒಂದು 3 ತೊಗೊಂಡಿದ್ದೀನಿ. ಇದು ಮೇಲೆ ನಿಮಗೆ ಹುಣ್ಸೆಹಣ್ಣು ಬೇಕಾದರೆ ಹುಣ್ಸೆಹಣ್ಣು ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ. ಚೆನ್ನಾಗಿರುತ್ತೆ ಹುಣ್ಸೆಹಣ್ಣು ಹಾಕಿದ್ರೂ. ಒಂದು ಸತಿ ಹಾಕಿ ಟ್ರೈ ಮಾಡಿ ನೀವು ಕೂಡ ಇಷ್ಟವಾದರೆ. ಇದು ಕೂಡ ರುಬ್ಕೊತೀನಿ ನಾನು ನೋಡಿ. ಅದಾದಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು, ಪಾತ್ರೆ ಬಿಸಿ ಆದಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ನಾನು ನೋಡಿ. ಎಣ್ಣೆ ಬಿಸಿ ಆದ ಮೇಲೆ ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೊಳ್ತೀನಿ ನಾನು. ಅದಾದಮೇಲೆ ಅದು ಗ್ರೀನ್ ಮಸಾಲ ರುಬ್ಕೊಂಡಿರ್ತೀವಲ್ಲ ಅದು ಸೇರಿಸ್ಕೊಳ್ತೀನಿ ಅದರಲ್ಲಿ. ಅದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡಬೇಕು. ಇದಾದಮೇಲೆ ಡ್ರೈ ಮಸಾಲ ಹಾಕ್ಕೊತೀನಿ ಇದರಲ್ಲಿ. ಒಂದು ಸ್ಪೂನಷ್ಟು ನೋಡಿ, ನನ್ನ ಮಗಳು ಚಾಕು ತೊಗೊಂಡು ಬಂದು ಅಲ್ಲಿ ಇಡ್ತಾ ಇದ್ದಾರೆ ನೋಡಿ. 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತೀನಿ. 1 ಸ್ಪೂನಷ್ಟು ಧನಿಯಾ ಪೌಡ್ರು ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪೌಡ್ರು ಸೇರಿಸ್ಕೊಳ್ತೀನಿ. 1/4 ಟೀ ಸ್ಪೂನಷ್ಟು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ 1-2 ನಿಮಿಷ. ಡ್ರೈ ಪೌಡ್ರಲ್ಲ ಏನಿಲ್ಲ, 1-2 ನಿಮಿಷ ಮಿಕ್ಸ್ ಮಾಡಿದರೆ ಸಾಕು. ಅದಾದಮೇಲೆ ಕಾಯಿ ಮತ್ತು ಟೊಮೊಟೊ ರುಬ್ಕೊಂಡಿರ್ತೀವಲ್ಲ ಅದು ಸೇರಿಸ್ಕೋಬೇಕು ಇದರಲ್ಲಿ ನೋಡಿ. ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೇರಿಸ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡಬೇಕು. ಅದರಲ್ಲೇ ನಾನು ಉಪ್ಪು ಕೂಡ ಹಾಕ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಉಪ್ಪು ಸೇರಿಸ್ತೀನಿ ಇವಾಗ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ನೀರು ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿಯೋದಕ್ಕೆ ಬಿಡಬೇಕು. ಇದು ಕುದಿದ ಮೇಲೆ ಮೊಟ್ಟೆ ಒಡೆದು ಹಾಕಬೇಕು ಇದರಲ್ಲಿ. ಅಷ್ಟೇ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಇದನ್ನು ತುಂಬ ಚೆನ್ನಾಗಿರುತ್ತೆ.
ನೋಡಿ ಕುದೀತಾ ಇದೆ. ಇವಾಗ ನಾನು ಮೊಟ್ಟೆ ಒಡೆದು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಒಡೆದ್ಕೊಂಡು ಹಾಕ್ಕೋಬೋದು. ಇದು ಎಲ್ಲ ಹಾಕಿದ್ಮೇಲೆ ಒಂದು 5-10 ನಿಮಿಷ ಲೋ ಫ್ಲೇಮಲ್ಲೇ ಬಿಡಬೇಕು. ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲೇ ಬಿಟ್ಟಿದ್ದೀನಿ ನೋಡಿ. ಒಂದು 10 ನಿಮಿಷ ಆದಮೇಲೆ ನೋಡಿ ನಾನು ತೆಗಿತಾ ಇದ್ದೀನಿ ಪ್ಲೇಟ್. ಚೆನ್ನಾಗಿ ಬೆಂದಿದೆ ನೋಡಿ. ಇಷ್ಟೇ ಫ್ರೆಂಡ್ಸ್, ಮೊಟ್ಟೆ ಸಾಂಬಾರು ತುಂಬ ಈಸಿಯಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ. ಆಮೇಲೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು. Thank you for watching. Allah Hafiz.